ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ ಮತ್ತು ಆ ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ. ನೋಡಿ, ಟ್ರೈ ಮಾಡಿ ಹೇಗೆ ಅಂತ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ನಾ ಮಾಡಿರೋ ಎಲ್ಲ ರೆಸಿಪಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು. ಹಾಯ್, ಹಲೋ, ನಾನು ನಿಮ್ಮ ಸ್ವಾತಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡುವಂಥ ರೆಸಿಪಿ ರೈಸ್ ಲಡ್ಡು, ಅಂದರೆ ಕೆಂಪಕ್ಕಿ ರೈಸನ್ನ ಮಾಡ್ತಾಯಿದ್ದೀನಿ, ಲಡ್ಡು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇದು ಫಸ್ಟಿಗೆ ರೈಸನ್ನು ತೊಳೆದು ಇಲ್ಲಿ ಒಣಗಕ್ಕೆ ಹಾಕ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಮಕ್ಕನನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದು ಗೋಡಂಬಿ ಮತ್ತು ಬಾದಾಮಿನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿರೋದು. ಯಾಕಂದರೆ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಕೆಲವರು ತಿನ್ನೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಇರೋದ್ರಿಂದ ಅವ್ರು ತಿನ್ನೋಕ್ಕೆ ಸ್ವಲ್ಪ ಆಗುತ್ತೆ ಈ ಥರ ಪುಡಿ ಮಾಡಿ ಇಟ್ಕೊಂಡಿರೋದು. ಆಮೇಲೆ ಒಣ ದ್ರಾಕ್ಷಿ, ಆಮೇಲೆ ನೋಡಿ ಕೆಂಪಕ್ಕಿ ರೈಸನ್ನ ತೊಳೆದು ಹಾಕಿರೋಂಥದ್ದು. ಇದನ್ನು ಈಗ ಹುರಿದು ಪುಡಿ ಮಾಡ್ಕೊಳ್ಳೋದು. ಇದು ಇವಾಗಲೂ ಆರಿದೆ ನೋಡಿ. ಇವಾಗ ನನ್ನ ತೊಳೆದು ಆರಲಿಕ್ಕೆ ಹಾಕಿ ಆಮೇಲೆ ಈಗ ಈ ಥರ ಒಂದಿದೆ. ಇದಕ್ಕೀಗ ಹುರಿಬೇಕು ಇವಾಗ ಇದು. ಹಾಗೆ ನಾನು ಇದಕ್ಕೆ ಬೆಲ್ಲನ ತೊಗೊಳ್ತೀನಿ. ಎಷ್ಟು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇದು ಹುರಿದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಅರಳಾಗುತ್ತೆ ಇವಾಗ. ನೋಡಿ, ಅದಕ್ಕೆ ಅರಳಿದ್ರೆ ಅದು ಉದ್ದಾಗಿದೆ ಅಂತ ಲೆಕ್ಕ. ನೋಡಿ, ಚಟಪಟ ಅಂತ ಕೇಳಿಸ್ಕೋದಿಲ್ಲ. ಹೂವು ಹೇಗೆ ಅರಳುತ್ತೆ ಅದು ಕಾಣಿಸ್ತೀನಿ. ಬಿಳಿ ಅರಳಲ್ಲಿ ನೋಡಿ, ಈ ಥರ ಅರಳಾಗಿ ನೋಡಿ, ಇಷ್ಟ ಸಾಕು. ಬೆಲ್ಲ, ಈ ಥರ ಕೊಬ್ಬರಿಕಾಯಿ ತುರಿ ಮತ್ತು ಬೆಲ್ಲನ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನ ಗ್ಯಾಸ್ ಮೇಲೆ ಇಡೋ ಸ್ವಲ್ಪ ಹೊತ್ತು. ಈ ಬೆಲ್ಲಕ್ಕೆ ನಾನು ಇವಾಗ ಕುದಿಟ್ಟಿರೋದನ್ನು ಹಾಕಿರ್ತೀನಿ. ಇದಕ್ಕೆ ನಾನು ಮಕಾನ ಹುರಿದು ಪೌಡರ್ ಮಾಡಿಕೊಂಡಿರೋದು, ಹಾಗೆ ಗೋಡಂಬಿ ಮತ್ತು ಬಾದಾಮಿ. ನೋಡಿ, ನನಗೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಕೆಳಗೆ ಇಟ್ಟಿದ್ದೀನಿ. ಇದಕ್ಕೆ ಅಕ್ಕಿ ಪುಡಿ, ಮಖಾನ ಹುರಿದು ಪುಡಿ ಮಾಡಿಟ್ಟಿರೋದು ಮತ್ತು ಗೋಡಂಬಿ ಬಾದಾಮಿ ಹುರಿದು ಪೌಡ್ರ್ ಮಾಡಿರೋದನ್ನು ಹಾಕಿದ್ದೀನಿ. ಇವಾಗ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಆಮೇಲೆ 2-3 ಏಲಕ್ಕಿ. ಇವಾಗ ನಾನು ಮಾಡಿಟ್ಟಿರೋದು ಅಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಮತ್ತೆ ಸ್ವಲ್ಪ ಬೆಲ್ಲನ ಪಾಕಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಕರಗಿದ್ರೆ ಸಾಕಿದ್ದೀರ. ನಾನೀಗ ಉಪಯೋಗಿಸ್ತಿರೋ ಬೆಲ್ಲ ಇದು ಶಿಶುವಾರ್ಧನ ಮನೆಗೆ ಸಿಗುವಂಥ ಬೆಲ್ಲ ಪುಡಿ. ಇದನ್ನು ಉಪಯೋಗಿಸ್ತಿರೋದು ನಾನು. ನೋಡಿ, ಬೆಲ್ಲದ ಪಕ್ಕ ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ಬೆಲ್ಲದ ಪುಡಿನ. ನೋಡಿ, ಚಿಕ್ಕ ಮಕ್ಕಳಿಗೆ ಕೊಡುವಂತಹ ಪೌಷ್ಟಿಕ ಲಡ್ಡು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ ಮತ್ತು ಆ ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ. ನೋಡಿ, ಟ್ರೈ ಮಾಡಿ ಹೇಗೆ ಅಂತ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ನಾ ಮಾಡಿರೋ ಎಲ್ಲ ರೆಸಿಪಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.